ದಯವಿಟ್ಟು ಎಲ್ಲರೂ ಸ್ಟಿಕ್ಕರ್ ಹಾಗೂ ಫ್ಲಾಗ್ ಅನ್ನು ಕಟ್ಕೋಬೇಕು ತಮ್ಮ ಕಾರ್ಗಳಿಗೆ. ಆಗಲ್ಲ ಅಲ್ಲಿ ರಾಜಣ್ಣ ಕರ್ಕೊಂಡು ಬಂದ್ರೆ ಅಲ್ಲಿ ಹೊರಗಡೆ ಒಂದು ನೋಡೈತಿ ಏನಾಗಿದೆ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾವೆಲ್ಲ ಪ್ರತಿಯೊಂದು ನಿರ್ಧಾರಗಳಾಗ್ಲಿ ನಮ್ಮ ಚಿಂತನೆಗಳಾಗಲಿ ಸ್ವಲ್ಪ ನಗು ಎಲ್ಲದು ಅಜ್ಜ ಬರ್ರೆ ಧರ್ಮಸ್ಥಳ ಯಾತ್ರೆ ವಿಚಾರ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು, ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರುಗಳು ಮತ್ತು ಯೂತ್ ಕಾಂಗ್ರೆಸ್ಸಿನ ಮುಖಂಡರುಗಳು, NSU ಕಾಂಗ್ರೆಸ್ಸಿನ ಮುಖಂಡರುಗಳು, ಎಲ್ಲ ಅವಿಭಾಜ್ಯ ಅಂಗಗಳ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾರ್ಯಕರ್ತರುಗಳು ಆದಿಯಾಗಿ ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಂತೆ ಧರ್ಮಸ್ಥಳ ಬಹುಮುಖ್ಯವಾದಂಥ ಪಾತ್ರ. ಮಂಜುನಾಥನ ಭಗವಂತನ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಜನಕ್ಕೆ ನಂಬಿಕೆ ಇಟ್ಕೊಂಡಿರೋಂಥದ್ದು. ಹಾಗಾಗಿ ಇವತ್ತು ಒಂದು ಸವಾಲು ಅವ್ರ ದೇವಸ್ಥಾನದ ಮುಂದೆ ಇದೆ, ಕ್ಷೇತ್ರದ ಪೀಠಾಧ್ಯಕ್ಷರ ಮುಂದೆ ಇದೆ. ವೀರೇಂದ್ರ ಹೆಗಡೆ ಅವರು ಭಾಳಷ್ಟು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ, ಬಡವರಿಗೋಸ್ಕರ, ಗ್ರಾಮಗಳಿಗೋಸ್ಕರ, ಕೆರೆಗಳ ಜೀರ್ಣೋದ್ಧಾರಕ್ಕೋಸ್ಕರ. ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಆದರೆ ಪ್ರತಿ ವರ್ಷ ಎಲ್ಲ ಕುಟುಂಬದವರು, ಸಾಕಷ್ಟು ಕುಟುಂಬಗಳು ದೇವರ ಆಶೀರ್ವಾದವನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ ಮತ್ತು ಪ್ರತೀತಿ ಇದೆ. ಅದರಂತೆ ಭಾಳಷ್ಟು ಪರಂಪರೆ ಇರೋಂಥದ್ದನ್ನು ಈ ಕ್ಷೇತ್ರಕ್ಕೆ ನೈತಿಕವಾಗಿ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಇದು BJPಗೆ ಕೌಂಟರ್.
ಬಿ ಜೆ ಪಿಯವ್ರಿಗೆ ಕೌಂಟ್ರು ಅನ್ನೋದಕ್ಕಿಂತ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಿ ಜೆ ಪಿಯವರು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಕು ಮಾಡೋ ಅಂಥ ಒಂದು ಕೆಟ್ಟದ ಒಂದು ಏನು ಅವರ ನಡೆ ಇದೆ ಅದಕ್ಕೆ ಒಂದು ಉತ್ತರ ಒಂದು ಕಡೆ ಆದರೆ, ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಕುಟುಂಬದ ಒಂದು ಸ್ಥೈರ್ಯಕ್ಕೆ ಧೈರ್ಯಕ್ಕೆ ಹೋಗ್ತಾ ಇರೋಂಥದ್ದು ಇನ್ನೊಂದು ಕಡೆ ಅಂತ ಹೇಳಬಲ್ಲೆ ನಾನು. ಅಲ್ಲ, ಈಗ ಬಿಜೆಪಿ JDS ಕೂಡ ಪಾದಯಾತ್ರೆ ಮಾಡಿದ್ರು, ನೀವು ಈಗ ಈಗ ಇದು ಏನು ಯಾತ್ರೆ ಹೊರಟಿದ್ದೀರಿ, ಬಟ್ ಏನು ಡಿಫ್ರೆನ್ಸ್ ಏನು ಸರ್ ಅವ್ರಿಗೆ? ಏನು ಇಂಡಿಕೇಶನ್ ಮಾಡುತ್ತೆ? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಚಿಂತನೆಯಲ್ಲಿ ಇರೋಂಥದ್ದು. ಇವತ್ತು ಒಂದು ಧರ್ಮಕ್ಷೇತ್ರಕ್ಕೆ ಬಂದಂಥ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದಂಥದ್ದು. ಯಾವುದೇ ಒಂದು ಆರೋಪ ಬಂದಾಗ ಸತ್ಯಾಸತ್ಯತೆ ಹೊರಗಡೆ ತರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಲೋಚನೆ ಇರುತ್ತೆ. ಇವತ್ತು ಸಾಮಾಜಿಕ ತಾಣ ಮತ್ತು ಕೋರ್ಟಿನ ಆದೇಶದ ಮೇರೆಗೆ SIT ಮಾಡಿದಾಗ BJPಯವರು ನಾನಾ ಥರ ಆರೋಪ ಮಾಡಿದ್ರು. ನಮ್ಮ ಉದ್ದೇಶ ಏನು ಅಂತಂದರೆ, ಇವತ್ತು ಏನು SIT ಮಾಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ ಅಂತಂದ್ಬಿಟ್ಟು ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರು ನೋಡಿ ಮಾತಾಡಿದಂಥದ್ದು ಕೇಳಿದ್ದೀರಿ. ನಾವು ಸಹ ಈ ಒಂದು ಆರೋಪದಲ್ಲಿ ಹೊರಗಡೆ ಬರಬೇಕು ಅನ್ನೋದೊಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕಾಯ್ತಾ ಇದ್ದೇವೆ. ಅದ್ರ ಜೊತೆಗೆ ಇಂಥ ಸವಾಲುಗಳು ಭಾಳಷ್ಟು ಬಂದಂಥ ಸಂದರ್ಭದಲ್ಲಿ ಮಂಜುನಾಥ ಭಗವಂತ ಇಂಥ ಹಲವಾರು ಸವಾಲುಗಳನ್ನು ಎದುರಿಸುವಂಥ ಶಕ್ತಿ ಅದಕ್ಕಿದೆ. ಸೊ ಹಾಗಾಗಿ ಸತ್ಯಾಸತ್ಯಗಳು ಹೊರಗಡೆ ಬರಲಿ ಒಂದು ಕಡೆ. ಎರಡನೇದು, ನಾವು ಪ್ರತಿ ವರ್ಷ ಸಮಯ ಸಿಕ್ತಾಗೆಲ್ಲ ಹೋಗ್ತಿದ್ದೋ. ಇವತ್ತು ಎಲ್ಲ ಒಂದು ಕಡೆ ಈ ಆರೋಪಗಳು ಗೊಂದಲಗಳು ಈ BJP JDS ಅವರು ಮಾಡ್ತಾ ಇರೋಂಥ ಧರ್ಮದ ರಾಜಕೀಯಗಳ ಹಿನ್ನೆಲೆಗೆ ಉತ್ತರವಾಗೇ ಹೋಗ್ತಾ ಇದ್ದೀವಿ ಅಂತ ಹೇಳಬಲ್ಲೆ ನಾನು. ಈ ಯಾತ್ರೆ ಜೊತೆಗೆ ಹೇಳಿಕೊಳ್ತಿದ್ದೀರಿ ಅಂತ ಸರ್ ಈಗ ಕಾಂಗ್ರೆಸ್ ಈ ಒಂದು ಯಾತ್ರೆ ಧರ್ಮ ಮತ್ತು ಹಿಂದುತ್ವ BJPಯವರು ಸ್ವತ್ತಲ್ಲ, ಅದು ಪ್ರತಿಯೊಬ್ಬರಿಗೂ ಸತ್ತೋದು. ಸೊ ಆ ಕಾರಣಕ್ಕೋಸ್ಕರ ನೀವು ರಾಜಕೀಯ ಮಾಡ್ತಿರೋಂಥದ್ದು ತಪ್ಪು. ನಾವು ಎಲ್ಲ ವ್ಯವಸ್ಥೆಯಲ್ಲೂ ಎಲ್ಲದಕ್ಕೂ ಪ್ರಾತಿನಿಧ್ಯ ಕೊಡ್ಕೊಂಡು ಇವತ್ತು ನಮ್ಮ ಭಾರತ ದೇಶ ಜಾತ್ಯತೀತ ಚಿಂತನೆಯಲ್ಲಿ ಇರೋಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದೇವೆ. ಅಲ್ಲ, ಇದೆಲ್ಲ ಒಂದು ಕಡೆ ಪಾದಯಾತ್ರೆ ಇವೆಲ್ಲ ಅಂದ್ಕೊಂತಿರೋದು SIT ತನಿಖೆಗೆ ಒಂದು ರೀತಿ ಅಡ್ಡಿಪಡಿಸ್ದಂಗೆ ಆಗಲ್ವಾ ಸರ್? ಅಂದರೆ ಅದ್ರ ಮೇಲೆ ಒತ್ತಡ ಏರೋ ರೀತಿಯಲ್ಲಿ ಆಗ್ತಾ ಇಲ್ಲ. ನಮ್ಮ ನಡೆ ಯಾವುದೇ ಕಾರಣಕ್ಕೂ ತನಿಖೆಗಳು ಅಡ್ಡಿ ಬರಬಾರ್ದು. ಈಗಲೂ ನಾನು ಹೇಳ್ತಾ ಇದ್ದೇನೆ, ತನಿಖೆ ಅದ್ರ ಪಾಡ್ಗೆ ಆಗುತ್ತೆ. ಇವಾಗ BJPಯವರು NIA ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದಾರೆ? ನಮ್ಮ ಪೊಲೀಸ್ ಮೇಲೆ ನಂಬಿಕೆ ಇಲ್ವೇ? ಅವರು ನಡೆಸ್ತಾ ಇರ್ಬೇಕಾದ್ರೆ ಸರ್ಕಾರದ ಸಂದರ್ಭದಲ್ಲಿ ಅವಾಗ ಮಾತ್ರ ಪೊಲೀಸರು ಸರಿ ಇದ್ರಾ? ಈಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪೊಲೀಸರು ಸರಿ ಹೋಗಲಿಲ್ವಾ? ಆ ಕಾರಣಕ್ಕೋಸ್ಕರ ತನಿಖೆ ಸರಿ ಇದೆ, ಅದ್ರ ಪಾಡ್ಗದು ಪಾರದರ್ಶಕವಾಗಿ ತನಿಖೆಯ ಒಂದು ಏನು ಬರುತ್ತೆ ಸತ್ಯಾಸತ್ಯಗಳು ಹೊರ ಬರಲಿ. ಇದರ ಮಿಗಿಲಾಗಿ ನಾವು ಧರ್ಮಸ್ಥಳವನ್ನು ನಂಬ್ಕೊಂಡಿದ್ದೇವೆ. ನಾವು ಸಹ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹೋಗ್ತಾ ಇದ್ದೇವೆ. ಯಾತ್ರೆಗೆ ಪಕ್ಷದ ಒಪ್ಪಿಗೆ ಎಲ್ಲ ಇದೆಯಾ ಸರ್? ನಿಮ್ಮ ಮುಖಂಡರ ಅಭಿಪ್ರಾಯ? ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಧರ್ಮಕ್ಕೆ ನಮ್ಮ ಹಿಂದುತ್ವಕ್ಕೆ ಅಡ್ಡಿ ಬಂದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರ್ಯಾರು ಯಾವ್ಯಾವ ಜಾತಿ ಧರ್ಮ ಪಾಲಿಸ್ತಾರೆ ಅದ್ರ ಬಗ್ಗೆ ಸ್ವತಂತ್ರ ಇರೋದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಸರ್, ಈ ಯಾತ್ರೆಯಿಂದ ನಿಮ್ಮನ್ನು ಹೊರತುಪಡಿಸಿ ಯಾವೆಲ್ಲ ಶಾಸಕರು ನಿಮ್ಮ ಜಾಯ್ನ್ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದೀರಾ? ಅಲ್ಲ, ಈಗ ನಮ್ಮ ಕುಣಿಗಲ್ಲಿನ ಕಾರ್ಯಕರ್ತರುಗಳ ಬೇಡಿಕೆಯಂತೆ ನಾವು ಇವತ್ತು ದೇವರ ದರ್ಶನ ಮಾಡಲಿಕ್ಕೆ ಒಟ್ಟಿಗೆ ಹೊರಟಿದ್ದೀವಿ. ಸೊ ಯಾರ್ಯಾರು ಹೋಗ್ಬೋದು, ಅವ್ರವ್ರ ಇಚ್ಛೆ ಅನುಸಾರ. ಯಾವುದೇ ಒಂದು ವಿಚಾರಗಳಲ್ಲಿ ನಮ್ಮ ಪಕ್ಷ ಅಡ್ಡಿ ಬಂದಿಲ್ಲ. ಹೋಗ್ಲಿಕ್ಕೆ ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ. ಹೋಗಿ ಬರೋ ಅಂಥವ್ರಿಗೆ ನೀವು ಮಾದರಿ ಆರಂಭ ಆರಂಭ ಅಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಹೆಚ್ಚಾಗಿ ಭಕ್ತಾದಿಗಳು ಬೇರೆ ಪಕ್ಷಕ್ಕಿಂತ ಇದ್ದಾರೆ ಅಂತ ಹೇಳಬಲ್ಲೆ ನಾನು. BJP ಈಗ ಸೌಜನ್ಯ ಕೇಸನ್ನು ಕೇಂದ್ರದಿಂದ ತನಿಖೆ ಮಾಡಿಸ್ತೀವಿ ಅನ್ನೋ ನಾನು ಮೊನ್ನೆ ದೃಶ್ಯಾವಳಿಗಳು ನೋಡಿದೆ. ವಿಜೇಂದ್ರ ಅವರು ಸೌಜನ್ಯ ಅವ್ರ ಮನೆಗೆ ಹೋಗಿ ಈಚೆ ಬಂದು ಅವರು ವಕಾಲತ್ತು ತೆಗೆದುಕೊತೀನಿ ಅಂತ ಅಂತಾರೆ ಒಂದು ಕಡೆ. ಇನ್ನೊಂದು ಕಡೆ ಹೋಗ್ಬಿಟ್ಟು ಇವರು ವೀರೇಂದ್ರ ಹೆಗಡೆ ಅವ್ರ ಜೊತೆ ನಾವು ಬಲ ಕೊಡ್ತೀವಿ ಅಂತಾರೆ. ಏನು ಅವರ ಚಿಂತನೆ ಏನು ಅನ್ನೋದನ್ನ ದ್ವಂದ್ವ ನೀತಿಗಳು ಹೇಳಿಕೆ ಗೊತ್ತಾಗಬೇಕು ನಮಗೆ. ಒಂದು ಕಡೆ ಕೌರವನ ಜೊತೆನೂ ನಾನು ಕೃಷ್ಣನಾಗಿರ್ತೇನೆ, ಒಂದು ಕಡೆ ಪಾಂಡವರ ಜೊತೆನೂ ಕೃಷ್ಣನಾಗಿರ್ತೇನೆ ಅನ್ನೋ ಮಾತು ಎಷ್ಟು ಸರಿ? ಯಾರು ಕೌರವ ಯಾರು ಪಾಂಡವ ಸರ್? ಅವ್ರನ್ನೇ ಕೇಳಬೇಕೀಗ. ನಾನು ಒಂದೇ ವಿಚಾರ, ಮಂಜುನಾಥನ ಭಕ್ತನಾಗಿ ಇವತ್ತು ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲರೂ ಭಾಳಷ್ಟು ಜನ, ನಾನು ಕೊಟ್ಟಿರೋ ಕರೆ ಒಂದು ವಾರ, ಒಂದು 2-3 ದಿನ ಆಗಿದೆ, ಅಷ್ಟೊಂದು ಜನ ಬಂದಿದ್ದಾರೆ. ಕಾರ್ಯಕರ್ತರುಗಳು ಬೇಡಿಕೆ ಇತ್ತು. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಅಲ್ಲ, ಅವರು ವಿಜಯೇಂದ್ರ ಅವರ ಎರಡೂ ಕಡೆ ಭರವಸೆಗಳು ಏನಾದರೂ ಸಾಮ್ಯತೆ ಇದೆಯಾ ಸರ್?
ನಾನು ಅದನ್ನೇ ಹೇಳಿದ್ನಲ್ಲ, ದ್ವಂದ್ವ ನೀತಿಗಳ BJPಯ ಚಿಂತನೆ ಏನು ಅನ್ನೋದನ್ನು ಸ್ಪಷ್ಟೀಕರಣ ಮಾಡಬೇಕು ಅವರು.